ಬಳ್ಳಾರಿಯಲ್ಲಿ ಆನ್ಲೈನ್ ವಂಚನೆ ಪ್ರಕರಣ ಭೇದಿಸಿದ್ದಾರೆ ಖಾಕಿ ಪಡೆ. ಬರೋಬ್ಬರಿ 2.49 ಕೋಟಿ ವಂಚಕರಿಂದ ಹಣ ವಶಕ್ಕೆ. ಹಿಂದೂಸ್ತಾನ್ ಮೆಟಲ್ ಕಂಪನಿಯಿಂದ ಕೋಡ್ ವ್ಯವಹಾರದಲ್ಲಿ ಬಳ್ಳಾರಿ ಸೈಬರ್ ವಂಚನೆಗೆ ಒಳಗಾಗಿದ್ದಂತಹ ಕಂಪನಿ. ಬಳ್ಳಾರಿ ಹೊರವಲಯದ ಅಗರ್ವಾಲ್ ಕಂಪನಿಯಿಂದ ಕೋಲ್ ಖರೀದಿ ವ್ಯವಹಾರ ತಿಳಿದ ಸೈಬರ್ ವಂಚಕ ಅಗರ್ವಾಲ ಕಂಪನಿಯ ಹೆಸರಲ್ಲಿ ದೋಖಾ. ಕಂಪನಿ ಬ್ಯಾಂಕ್ ಖಾತೆ ಬದಲಾಗಿದೆ ಎಂದು ನಕಲಿ ಇಮೇಲ್ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಒಂದು ಇಮೇಲ್ ಕಳಿಸಿದ ಖಾತೆಗೆ 2 ಕೋಟಿ ರೂಪಾಯಿ ಜಮಾ ಮಾಡಿದೆ ಹಿಂದೂಸ್ತಾನ್ ಕಂಪನಿ. ಹಣ ಜಮಾವಣೆ ಮಾಡಿದ ನಂತರ ಖಾಲಿ ಖಾತೆ ಎನ್ನುವುದು ಬೆಳಕಿಗೆ ಬಂದಿದೆ. ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಬಳ್ಳಾರಿ ಖಾಕಿ ಪಡೆ ಎಸ್ಪಿ ಶೋಭಾರಾಣಿ ನೇತೃತ್ವದಲ್ಲಿ ತಂಡವನ್ನ ರಚಿಸಿ ಕಾರ್ಯಾಚರಣೆ ನಡೆಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ವಂಚಕನನ್ನ ಬಂಧಿಸಿದ್ದಾರೆ ಪೊಲೀಸರು. ಒಂದು ಸೈಬರ್ ಪ್ರಕರಣ ದಾಖಲಾಗಿರುತ್ತೆ ಸೆನ್ ಪೊಲೀಸ್ ಸ್ಟೇಷನಲ್ಲಿ. ಇದರಲ್ಲಿ ಹಿಂದೂಸ್ತಾನ್ ಕ್ಯಾಲ್ಸಿನ್ಡ್ ಮೆಟಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಅಗರ್ವಾಲ್ ಕೋಲ್ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಜೊತೆಲಿ ಕೋಲ್ ಪರ್ಚೇಸ್ ಮಾಡ್ತಿರ್ತಾರೆ. ಇವ್ರದ್ದು ಮುಂಚೆಯಿಂದ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಥ್ರೂ ಆನ್ಲೈನ್. ಇದರಲ್ಲಿ ಯಾವುದೋ ಒಂದು ಮೆಸೇಜ್ ಬರುತ್ತೆ ಮೇಲ್ ಮುಖಾಂತರ, ನಮ್ಮದು ಅಕೌಂಟ್ ನಂಬರ್ ಚೇಂಜ್ ಮಾಡಿದ್ದೀವಿ ಅಂತೇಳಿ. ಇವರು ಪರ್ಚೇಸ್ ಆದಮೇಲೆ ಅದೇ ಅಮೌಂಟ್ 2 crores 11,50,000 ಅಷ್ಟು ಅಮೌಂಟ್ ಹೊಸ ಖಾತೆಗೆ ಹಾಕ್ತಾರೆ. ಅದು ಆ್ಯಕ್ಚುಲಿ ಆ ಕಂಪ್ನಿ ಇರಲ್ಲ, ಬೇರೆ ಯಾವುದೋ ಪ್ರೈವೇಟ್ ಪರ್ಸನ್ ಅಕೌಂಟ್ಗೆ ಹೋಗುತ್ತೆ. ಅವನು ವಿವಿಧ 18 ಖಾತೆಗಳಿಗೆ ಅದನ್ನು ವರ್ಗಾವಣೆ ಮಾಡಿ ಆ ದುಡ್ಡನ್ನು ತೊಗೊಂಡಿರ್ತಾನೆ. ಇದರಲ್ಲಿ 1,21,00,000 ಅಷ್ಟು ಕ್ಯಾಶ್ ರಿಕವರಿ ಆಗಿದೆ. 27,97,000 ಅಕೌಂಟ್ ಫ್ರೀಸ್ ಮಾಡಿಸಿರ್ತಾರೆ. ಓವರ್ ಆಲ್ 1.5 ಕೋಟಿಯಷ್ಟು ರಿಕವರಿ ಆಗಿದೆ ಪ್ರಾಪರ್ಟಿ. 2 ಕೋಟಿಗೂ ಅಧಿಕ ವಂಚಿಸಿರುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ವಂಚಕನಿಂದ ಪ್ರಸ್ತುತ 1,49,00,000 ರೂಪಾಯಿ ವಶಕ್ಕೆ ಪಡೆಯಲಾಗಿದೆ. ಬಳ್ಳಾರಿ ಪೊಲೀಸರ ಕಾರ್ಯವೈಖರಿಗೆ ಎಲ್ಲರಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ.